ಹೊನ್ನಾವರದ ಬಾಂದೆಹಳ್ಳದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹಾನಿಗೊಳಗಾದ ಜ್ಯೋತಿ ಮಾರ್ಟಿನ್ ಗೋನ್ಸಾಲ್ವಿಸ್ ಮನೆಗೆ ಹೊನ್ನಾವರ ಉಳಿಸಿ ಬೆಳೆಸಿ ಜನಪರ ವೇದಿಕೆಯವರು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಜ್ಯೋತಿ ಮಾರ್ಟಿನ್ ಸಹಾಯಕ ಶಿಕ್ಷಕಿಯಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಬರುವಂತಹ ಅಲ್ಪ ಸ್ವಲ್ಪ ಸಂಬಳದಲ್ಲಿ ಮಗಳ ವಿದ್ಯಾಭ್ಯಾಸವನ್ನ ನೋಡಿಕೊಳ್ಳುತ್ತಿದ್ದರು. ಈತನ್ಮಧ್ಯೆ ಜ್ಯೋತಿ ಅವರ ಮನೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಗೃಹೋಪಯೋಗಿ ವಸ್ತುಗಳಾದ ಆಹಾರ ಪದಾರ್ಥ, ಬಟ್ಟೆ, ಟಿವಿ, ಫ್ರಿಡ್ಜ್, ಇನ್ವರ್ಟರ್, ಫ್ಯಾನ್ಗಳು, ಕುರ್ಚಿಗಳು, ಇತರ ಮನೆ ಬಳಕೆಯ ವಸ್ತುಗಳು, ಸೋಫಾ ಸೆಟ್ ಎಲ್ಲ ಸುಟ್ಟು ಕರಕಲಾಗಿದೆ. ಜೊತೆಗೆ ಒಡವೆಗಳು ಹಾಗೂ ಅಮೂಲ್ಯವಾದ ಕಾಗದ ಪತ್ರಗಳು ಸುಟ್ಟು ಹೋಗಿದೆ ಎನ್ನಲಾಗಿದೆ. ಮಗಳ ವಿದ್ಯಾಭ್ಯಾಸಕ್ಕಾಗಿ ಖಾಸಗಿ ಬ್ಯಾಂಕ್ನಿಂದ 50,000 ರೂಪಾಯಿ ನಗದು ಸಾಲ ಪಡೆದಿದ್ದು, ಅದು ಸಹ ಸುಟ್ಟು ಕರಕಲಾಗಿ ಕೇವಲ 500 ರೂಪಾಯಿಗಳು ಮಾತ್ರ ಉಳಿದಿವೆ ಎಂದು ಸಂಘಟಕರಲ್ಲಿ ಜ್ಯೋತಿ ಗೋನ್ಸಾಲ್ವಿಸ್ ಅಳಲು ತೋಡಿಕೊಂಡಿದ್ದಾರೆ. ಮನೆಯ ಅಗತ್ಯದ ವಸ್ತುಗಳು ಹಾಗೂ ನಗದು ಬಂಗಾರ ಒಟ್ಟು ಸೇರಿ 25 ಲಕ್ಷ ನಷ್ಟವಾಗಿ ಬದುಕು ಬೂದಿಯಾಗಿದೆ. ಇದರಿಂದ ಚಿಂತಾಕ್ರಾಂತರಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ. ಮಗಳ ವಿದ್ಯಾಭ್ಯಾಸಕ್ಕಾಗಿ ಏನು ಮಾಡಬೇಕು ಎನ್ನುವುದು ತೋಚದೆ ಚಿಂತಾಕ್ರಾಂತರಾಗಿದ್ದಾರೆ. ಈ ವೇಳೆ ಸಂಘಟನೆಯ ಗೌರವ ಸಲಹೆಗಾರರಾದ ಡಾಕ್ಟರ್ ರಾಜು ಮಾಳಗಿಮನಿ ಮತ್ತು ಉಪಾಧ್ಯಕ್ಷರಾದ ಪೀಟರ್ ಅವರು ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿದರು. ಈ ವೇಳೆ ಸಂಘಟನೆ ಅಧ್ಯಕ್ಷರಾದ ಜಿಎನ್ ಗೌಡ ಅವರು ತಹಶೀಲ್ದಾರ್ ಮತ್ತು ಹೆಸ್ಕಾಂ ಇಲಾಖೆಯವರನ್ನು ದೂರವಾಣಿಯ ಮುಖಾಂತರ ಮಾತನಾಡಿದಾಗ ಕಾನೂನಿನಲ್ಲಿ ಇದಕ್ಕೆ ಪರಿಹಾರಕ್ಕೆ ಅವಕಾಶವಿರುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಂಕಷ್ಟಕ್ಕೆ ಒಳಗಾದ ಜ್ಯೋತಿ ಅವರಿಗೆ ದಾನಿಗಳು ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ನೆರವಾಗಬೇಕೆಂದು ವಿನಂತಿಸಿದ್ದಾರೆ. ನಾಗರಾಜ ನಾಯ್ಕ, ನುಡಿಸಿರಿ ನ್ಯೂಸ್, ಹೊನ್ನಾವರ.